ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಸುಹಾನ್ ಮತ್ತೆ ಮ್ಯಾಂಗೋ ಪಿಕಲ್ ಎಂಟರ್ಟೈನ್ಮೆಂಟ್ ಬಗ್ಗೆ ಹೇಳಬೇಕು. ನಾವು ಮೊದಲು ಮಾಡಿದಂಥ ಸಿನಿಮಾ ಒಂದು ಮೊಟ್ಟೆ ಕತೆ, ಅದನ್ನು ಪ್ರೊಡ್ಯೂಸ್ ಮಾಡಿ ಸುಹಾನೆ. ನಾ ಫ್ರೆಂಡ್ಸ್ ಆಗಿರೋದ್ರಿಂದ ಅವನು ಇವನು ಅಂತೀನಿ, ದಯವಿಟ್ಟು ಬೈಕ್ ಹಾಕ್ಬೇಡಿ ಪ್ರೊಡ್ಯೂಸರ್ಗೆ ಅವನು ಇವನು ಅಂತಿದ್ದಾನೆ ಅಂತ. ಆ್ಯಂಡ್ ಇದು ನಾವು ಮಂಗಳೂರಲ್ಲಿ ಮೊದಲು ನಾವು ಸಿನಿಮಾ ಮಾಡಬೇಕಾದ್ರೆ ಒಳ್ಳೆ ಸಿನಿಮಾಗಳನ್ನ ಮಾಡಬೇಕು, ಮಾರ್ಕೆಟ್ನ ಬೇಡಿಕೆಗಳ ಹೊರತಾಗಿ ಕೂಡ. ಆ್ಯಂಡ್ ಆ ಸಿನಿಮಾಗಳನ್ನ ಜನ ನೋಡ್ತಾರೆ ಅಂತ ನಂಬ್ಕೊಂಡಂತ ಟೀಮ್ ನಮ್ದು. ಕೆಲವು ಸಲ ಎಲ್ಲೋ ಒಂದು ಸ್ವಲ್ಪ ಎಡವಿದ್ದೀವಿ ಅದಾದ್ಮೇಲೆ. ಬಟ್ ಈ ಸಿನಿಮಾದ ಇಂಟೆನ್ಷನ್ ಅದೇ, ಅಂದ್ರೆ ಒಂದು ಒಳ್ಳೆ ಕಥೆಯನ್ನ ಹೇಳಬೇಕು ಅಂತ. ನನಗೆ ಬಹಳ ಇಷ್ಟವಾದ ಸಿನಿಮಾಗಳ ಒಂದು ರೂಪಾಂತರ. ಅಂದ್ರೆ ನಾನು ಅದನ್ನ ತುಂಬಾ ಪ್ರೀತಿಯಿಂದ ಹೇಳ್ಕೋಬಹುದು, ಯಾಕಂದ್ರೆ ಇದರಲ್ಲಿ ನಾನು ಬರೀ ನಟ ಮತ್ತು ಸಣ್ಣದಾಗಿ ಇವನಿಗೆ ಬರಹಗಾರನಾಗಿ ಅಸಿಸ್ಟ್ ಮಾಡಿದ್ದೀನಿ. ಬಿಟ್ರೆ ಇದು ಇವರ ಕನಸು, ಇವ್ರನ್ನ ಕಂಡಂತ ಕನಸು. ಆ ಕಾರಣದಿಂದ ನಾನು ಹೇಳ್ಬೋದು ಇದೊಂದು ಒಳ್ಳೆಯ ಸಿನಿಮಾ ಅಂತ, ನನಗೆ ಇಷ್ಟ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ಬೇರೆ ಬೇರೆ ಪಾತ್ರಗಳ ಬೇರೆ ಬೇರೆ ಕಥೆಗಳಿರುತ್ತೆ. ಅವರು ರೂಪಾಂತರಗೊಳ್ಳುವುದೇ ಈ ಸಿನಿಮಾದ. ಯಾವುದೋ ಒಂದು ಜೀವನದ ಒಂದು ಮಗ್ಗಲಿಗೆ ಬಂದು ಅಲ್ಲಿ ಅವರಲ್ಲಿ ಆಗುವಂತ ಬದಲಾವಣೆಯನ್ನು ತುಂಬಾ ಸುಂದರವಾಗಿ ಮಿಥಿಲೇಶ್ ಬರೆದಿದ್ದ. ಇವನು ಬೈಕೋಬೇಡಿ, ಇವನು ಚಿಕ್ಕೋನೆ. ಸೊ ಮಿಥಿಲೇಶ್ ಅವನು ಬೇಸಿಕಲಿ ಅವನು ಕೇರಳದವನು, ಬಟ್ ಬೆಂಗಳೂರಲ್ಲೇ ಕೆಲಸ ಮಾಡಿ ಬೆಂಗಳೂರಲ್ಲೇ ಓದಿ ಹೆಚ್ಚು ಕಮ್ಮಿ ಬೆಂಗಳೂರಿಗೇ ಆಗಿದ್ದಾನೆ. ಅವನ ಕನ್ನಡದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೆ ನಾವು ಕ್ಷಮಿಸ್ಬೋದಲ್ವಾ? ಹೌದು. ಸೊ ಇದು ಮಿಥಿಲೇಶ್ ಅಂತ, ಇದು ನಮ್ಮ ತಂಡ. ಆ್ಯಂಡ್ ಮಿಥುನ್ ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್. ನಾವು ಯಾವಾಗಲೂ ಹೇಳ್ತೀವಿ ನಮ್ಮ ಸಿನಿಮಾ ಚೆನ್ನಾಗಾಗಬೇಕಾದ್ರೆ ಇಬ್ರು ಇರಲೇಬೇಕು. ಅದೊಂದು ಪ್ರವೀಣ್ ಶ್ರೀಯನ್ ಇದ್ರೆ ಸಿನಿಮಾಟೋಗ್ರಫರ್ ಮತ್ತೆ ಎಡಿಟರ್, ಜೊತೆಗೆ ಭುವನ್ ಅಂತ ಮಾಡಿದ್ದಾರೆ, ಜೊತೆಗೆ ಮಿಥುನ್ ಅವರ ಮ್ಯೂಸಿಕ್. ಒಂದು ಹಾಡು ಆಲ್ರೆಡಿ ರಿಲೀಸ್ ಆಗಿದೆ, ಕಿತ್ತಾಳೆ ಅಂತ. ಅಂಡ್ ಇದು ಸದ್ಯಕ್ಕೆ ಸಿನಿಮಾದ ಬಗ್ಗೆ ಇರುವಂತಹ ವಿಷಯಗಳು. ಟ್ರೈಲರ್ ನೋಡಿದ್ದಕ್ಕೆ ಥ್ಯಾಂಕ್ಸ್. ಯಾವತ್ತು ನಿಮ್ಮನ್ನೇ ನಂಬ್ಕೊಂಡಿದೀವಿ, ಅಂದ್ರೆ ಎಲ್ಲರೂ ಕೂಡ ಇದನ್ನೇ ಹೇಳೋದು, ಮಾಧ್ಯಮದವರೇ ನಮ್ಮನ್ನ ಮೇಲೆ ಹಾಕ್ಬೇಕು ಅಂತ. ನಾವು ಅದನ್ನ ಹೇಳಿದ್ರು ಸುಳ್ಳಾಗುತ್ತೆ, ಯಾಕಂದ್ರೆ ಎಲ್ಲರೂ ಹೇಳುವಂತ ಸತ್ಯ ಅದು ಸುಳ್ಳಾಗಿ ಕೇಳಿಸುತ್ತೆ. ಬಟ್ ಈ ಸಿನಿಮಾ ತುಂಬಾ ಒಂದು ಪ್ರಾಮಾಣಿಕವಾಗಿ ಮಾಡಿದಂತ ಸಿನಿಮಾ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಪೋರ್ಟ್ ಮಾಡ್ತೀರಾ ಅನ್ನುವಂಥ ಭರವಸೆ ನಮ್ದು. ಸೊ ಸಪೋರ್ಟ್ ಮಾಡಿ, ಥ್ಯಾಂಕ್ ಯು. ಆಂಥಾಲಜಿ ಅನ್ನೋದಕ್ಕಿಂತ ಬೇರೆ ಬೇರೆ ಪಾತ್ರಗಳಿದೆ, ಅವ್ರದ್ದೆಲ್ಲರ ಪಾತ್ರಗಳ ಕಥೆಗಳು ಓಡ್ತಾ ಇರುತ್ತೆ. ಎಲ್ಲೋ ಒಂದು ಘಟ್ಟದಲ್ಲಿ ಬಂದು ಅವರೆಲ್ಲರೂ ಭೇಟಿ ಆಗ್ತಾರೆ, ಅಥವಾ ಒಬ್ಬನ ರೂಪಾಂತರಕ್ಕೆ ಇನ್ನೊಂದು ಪಾತ್ರದ ಏನೋ ಒಂದು ಕೊಡುಗೆ ಇರುತ್ತೆ, ಏನೋ ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ. ಆ ಥರದ ಕಥೆ. ಟೋಟಲ್ 5 ಕಥೆ. ಅದೇ ರಾಜ್ ಹೇಳಿದಾಗೆ ನಾವು ಮಂಗಳೂರಲ್ಲೇ ಸಿನಿಮಾ ಮಾಡ್ತಾ ಇದ್ದವರು. ಒಂದು ಮೊಟ್ಟೆ ಕತೆ ಕೂಡ ಅಲ್ಲಿಂದಲೇ ಸ್ಟಾರ್ಟ್ ಆಗಿದ್ದು. ಆ್ಯಂಡ್ ಯಾವತ್ತು ನಮಗೆ ಒಂದು ನಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬರಬೇಕು ಅನ್ನೋದು ಯಾವಾಗಲೂ ಇತ್ತು. ಅಂದರೆ ಮಂಗಳೂರಲ್ಲೇ ಖಾಲಿ ಸಿನಿಮಾ ಮಾಡೋದು ಬೇಡ, ಮಂಗಳೂರು ಭಾಷೆನೇ ಇಟ್ಕೊಂಡು ಸಿನಿಮಾ ಮಾಡೋದು ಬೇಡ ಅಂತ. ಸೊ ಅದರ ಒಂದು ನಮ್ಮ ಕಂಫರ್ಟ್ ಝೋನನ್ನು ಬ್ರೇಕ್ ಮಾಡಿ ಬೆಂಗಳೂರಿಗೆ ಬಂದು ಒಂದು ಸಿನಿಮಾ ಮಾಡೋಣ. ಬೆಂಗಳೂರು, ಬಿಜಾಪುರ ಇಲ್ಲೆಲ್ಲ ಶೂಟ್ ಆಗಿದೆ ನಮ್ಮ ಸಿನಿಮಾ. ಮತ್ತು ಮಂಗಳೂರಿನ ಆ್ಯಕ್ಟರ್ಸ್ ಯಾರೂ ಇಲ್ಲದೆ ಅದರಲ್ಲೂ ನಮ್ಮ ಕಂಫರ್ಟ್ ಝೋನ್ ಬ್ರೇಕ್ ಮಾಡಿ ಎಲ್ಲ ಇಲ್ಲಿದ ಆ್ಯಕ್ಟರ್ಸ್, ಬೆಂಗಳೂರು ಆ್ಯಕ್ಟರ್ಸ್ ಎಲ್ಲ ನಾವು ಅಂದ್ಕೊಂಡ್ವಿ ನಮಗೆ ಆ ಕೆಪಾಸಿಟಿ ಇಲ್ಲ ಅಂತ. ಆಗ ಒಂದು ಬಾವಿಯೊಳಗಿರೋ ಕಪ್ಪ ಥರ ಆಗಿದ್ವಿ ನಾವು. ಬಟ್ ನಮ್ಗೆ ಖುಷಿ ಇದೆ, ಯಾಕಂದರೆ ಇಂಥ ಒಳ್ಳೊಳ್ಳೆ ಆ್ಯಕ್ಟರ್ಸ್ಗಳು ನಮ್ಗೆ ಇಲ್ಲಾಂದರೆ ಸಿಗ್ತಾ ಇರಲಿಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದರೆ ಈ ಒಂದು ಜರ್ನಿಯಲ್ಲಿ ರೂಪಾಂತರದಲ್ಲಿ ನಮ್ಮದು ಕೂಡ ಒಂದು ರೂಪಾಂತರ ಆಗಿದೆ. ಮಂಗಳೂರಿಂದ ಬೆಂಗಳೂರಿನ ಒಂದು ಕತೆ ಹಿಡಿದು ಅಲ್ಲಿನ ಒಂದು ಸಿನಿಮಾ ಮಾಡಬೇಕು ಅನ್ನೋದು ನಮ್ಮದು ತಲೆಯಲ್ಲಿ ಯಾವತ್ತೂ ಇತ್ತು. ಯಾವತ್ತು ನಾನು ರಾಜ್ನ ಒಂದು ಕಮೆಂಟ್ ಸೆಕ್ಷನ್ ಯಾವತ್ತೂ ನೋಡ್ತಾ ಇದ್ದೆ, ರಾಜ್ ಎಲ್ಲ ಸಿನಿಮಾ ಮಾಡೋದು, ನೀವು ಮಂಗಳೂರಿಗೆ ಮಾತ್ರ ಸಿನಿಮಾ ಮಾಡೋದಾ ಅಂತ. ಸೊ ಅದನ್ನು ನಾವು ಇದರಲ್ಲಿ ಬ್ರೇಕ್ ಮಾಡಿದ್ದೀವಿ ಅಂತ ಹೇಳೋಕ್ಕೆ ನನಗೆ ತುಂಬ ಇಷ್ಟ. ಇಲ್ಲ, ಅದೊಂದು ವಿಷಯ ಅವನು ಹೇಳಿದ್ ಮರ್ತೋದೆ. ಇದರಲ್ಲಿ ಇರುವಂತ 2 ಮುಖ್ಯ ಪಾತ್ರಗಳು, ಅಂದ್ರೆ ನಾರ್ತ್ ಕರ್ನಾಟಕದಿಂದ ಒಂದು ಸಿಟಿ ನೋಡಬೇಕು ಅಂತ ಬರುವಂತ 2 ಪಾತ್ರಗಳು. ಆ ಪಾತ್ರ ಈ ಸಿನಿಮಾದಲ್ಲಿ ಬಹಳ ಇಷ್ಟ ಆಗುವಂತ ಪಾತ್ರ. ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ, ಈ ಸಿನಿಮಾ ನೋಡಿದ್ರೆ ನೀವು ನನಗಿಂತ ಜಾಸ್ತಿ ಅವ್ರನ್ನ ಖಂಡಿತ ಇಷ್ಟಪಡ್ತೀರಿ. ಅವರಿಬ್ರು ಪರ್ಫಾರ್ಮ್ ಮಾಡಿರೋ ರೀತಿ ಇರ್ಬೋದು, ಅವರಲ್ಲಿರುವಂತ ಪ್ರೀತಿ, ಮುಗ್ಧತೆ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಕೂಡ ಆಗಿದೆ. ಅಂಡ್ ಇತ್ತು ಅಂದ್ರೆ ಮನ್ಸಲ್ಲಿ ಯಾವತ್ತೂ ಕೂಡ ಇತ್ತು, ನಾರ್ತ್ ಕರ್ನಾಟಕದ ಬಗ್ಗೆ ಕಥೆಗಳನ್ನು ಮಾಡಬೇಕು, ಹೇಳಬೇಕು, ಅಥವಾ ಬೇರೆ ಬೇರೆ ಭಾಗದ ಕಥೆಗಳನ್ನ ಹೇಳಬೇಕು. ಆದ್ರೆ ಕೆಲವು ಸಲ ಅದು ಕರೆಕ್ಟ್ ಆಗಿ ಸಿಕ್ಕಿರಲ್ಲ. ಬಟ್ ಯಾವಾಗ ಮಿಥಿಲೇಶ್ ಈ ಕಥೆಯನ್ನ ಬರೆದ್ರು, ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋ ಹಂಬಲ ನಮಗಾಯ್ತು. ಸೊ ನಮಗಿರುವಂತ ಒಂದು ಲಿಮಿಟೆಡ್ ನಾಲೆಜ್ ಅಲ್ಲಿ ಅಲ್ಲಿನ ಆಕ್ಟರ್ಸ್ಗಳನ್ನೇ ಹೇಳ್ಕೊಂಡು ಅವರನ್ನ ಟ್ರೈನ್ ಮಾಡಿ, ಅಂದ್ರೆ ಒಬ್ರು ಸ್ವಲ್ಪ ಸೀನಿಯರ್ ಆರ್ಟಿಸ್ಟ್ ಥಿಯೇಟರ್ ಎಲ್ಲ ಇದ್ದವರು, ಇನ್ನೊಬ್ರು ಸಣ್ಣ ಸಣ್ಣ ಥಿಯೇಟರ್ ಅಲ್ಲಿ ಮಾಡ್ಕೊಂಡಿದ್ದವರು, ಅವ್ರನ್ನೆಲ್ಲ ಹುಡುಕಿ ಕಾಸ್ಟ್ ಮಾಡಿ
ಸೊ ಎಲ್ಲ ರಿಹರ್ಸ್ ಮಾಡಿ ಸೊ ಮಾಡಿದಂಥ ಒಂದು ಕತೆ ಅವತ್ತು. ಇನ್ನು ನಮ್ಮ ಚಿತ್ರದ ಸಂಗೀತದ ಬಗ್ಗೆ ಮಾತಾಡಬೇಕಾದ್ರೆ ಇಷ್ಟವರೆಗೆ ನಾವು ಮಾಡ್ತಾ ಇದ್ದ ಸಿನಿಮಾದಲ್ಲಿ ಎಲ್ಲ ಮಿಥುನ್ ಮುಕುಂದನ್ ಅವರೇ ಸಂಗೀತ ನೀಡ್ತಾ ಬಂದಿದ್ದಾರೆ. ಸೊ ಮಿಥುನ್ ಅವರು ಒಂದೆರಡು ಮಾತು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ರೂಪಾಂತರ ಚಿತ್ರ ಯಾವಾಗಲೂ ಒಂದು ಸ್ಪೆಷಲ್ ಫಿಲ್ಮ್ ಇರುತ್ತೆ. ಯಾಕಂದರೆ ಒಂದು ಈ ತಂಡ ಸುಹಾನ್ ಪ್ರಸಾದ್ ಅವರು ನನಗೆ ನನ್ನ ಫಸ್ಟ್ ಬಾಕ್ಸ್ ಆಫೀಸ್ ಸಕ್ಸಸ್ ಕೊಟ್ಟ ಪ್ರೊಡ್ಯೂಸರ್ ಅವರು. ಸೊ ಈ ಜರ್ನಿದು ಸ್ಟಾರ್ಟಿಂಗಿಂದಾನೇ ಇವರೆಲ್ಲರೂ ನನ್ನ ಜೊತೆ ಇದ್ದಾರೆ. ಅದೇ ಥರ ಈ ಪ್ರಾಜೆಕ್ಟ್ ಮುಖಾಂತರ ನನಗೆ ಮಿಥಿಲೇಶ್ ಅವರು ಪರಿಚಯ ಆಗಿದ್ರು. ಅವರು ಈ ಕಥೆಯಲ್ಲಿ ಬಂದಿರುವ ಆ ಏನೋ ಒಂದು ಡೆಪ್ತ್ ಅಂತ ಹೇಳ್ಬೋದು. ಈ ಹ್ಯೂಮನ್ ಎಕ್ಸ್ಪೀರಿಯನ್ಸ್ನ ಎಷ್ಟು ಸೂಕ್ಷ್ಮವಾಗಿ ಅವರು ಅಬ್ಸರ್ವ್ ಮಾಡಿದ್ದಾರೆ, ಅದನ್ನ ಹೆಂಗೆ ಅವರು ಇಂಟರ್ಪ್ರೇಟ್ ಮಾಡಿದ್ದಾರೆ ಅನ್ನೋದು ಇಟ್ಸ್ ನನಗೆ ತುಂಬ ಸರ್ಪ್ರೈಸಿಂಗ್ ಇತ್ತು. ಬಿಕಾಸ್ ನನಗೆ ಆ ಸ್ಕ್ರಿಪ್ಟ್ ಕೇಳೋಕೆ ಮುಂಚೆ ನನಗೆ ಏನು ಪರಿಚಯ ಇರಲಿಲ್ಲ. ಅವರು ನನ್ನ ಮನೆಗೆ ಬಂದು ಆ ಕತೆ ಹೇಳಿದ್ಮೇಲೆ ನನ್ನ ಮೇಲೆ ಆಗಿರುವ ಎಫೆಕ್ಟ್ ಅದು ಇವತ್ತೂ ನನಗೆ ಜ್ಞಾಪಕ ಇದೆ. ಐ ಥಿಂಕ್ ಆಲ್ಮೋಸ್ಟ್ ಒಂದು 5-6 ವರ್ಷ ಆಗಿದೆ ಆ ನೆರೇಷನ್ ಆಗಿ. ಸೊ ಅದೇ ಒಂದು ಅದೇ ಥರ ಎಫೆಕ್ಟ್ ಆಡಿಯನ್ಸ್ಗೂ ಆಗುತ್ತೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಫಿಲ್ಮ್ ನಾವು ನಮ್ಮ ಕಡೆಯಿಂದ ನಮಗೆ ಎಷ್ಟು ಮ್ಯಾಕ್ಸಿಮಮ್ ಕ್ವಾಲಿಟಿಯಲ್ಲಿ ನಾವು ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಪ್ರಾಡಕ್ಟಲ್ಲಿ ನಾವು ಸ್ಯಾಟಿಸ್ಫೈಡ್ ಇದ್ವಿ. ಆಡಿಯನ್ಸ್ಗೂ ಅದೇ ಥರ ತುಂಬ ಖುಷಿ ಆಗುತ್ತೆ, ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಅದರಿಂದ ಜಾಸ್ತಿ ಒಂದು ಇಮೋಷನಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ನಮಗೆ ನಂಬಿಕೆ ಇದೆ. ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಟ್ರೈಲರ್ ಇವತ್ತು ರಿಲೀಸ್ ಆಗಿದೆ. ಇದೇ ಥರ ಇನ್ನೂ ಕಾಂಟೆಂಟ್ ಬರುತ್ತೆ. 26ನೇ ತಾರೀಕಿಗೆ ಫಿಲ್ಮು ರಿಲೀಸ್ ಆಗ್ತಾ ಇದೆ. ಸೊ ಎಲ್ರಿಗೂ ಥ್ಯಾಂಕ್ಸ್, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸರ್. 2 ಹಾಡು, ಆ್ಯಕ್ಚುಲಿ 3 ಹಾಡುಗಳಿದೆ. ಸೊ ಒಂದು ರಿಲೀಸ್ ಆಗಿದೆ, ಕಿತ್ತಾಳೆ ಅಂತ, ರಾಜ್ ಅವರು ಬರೆದಿರೋದು, ಚೈತ್ರ ಅದು ವಾಯ್ಸಲ್ಲಿ. ಇನ್ನೊಂದು ಹಾಡಿದೆ ತನ್ನ ಮೂಲ ಅಂತ, ಅದು ಆ್ಯಕ್ಚುಲಿ ರಾಜೇ ಬರೆದಿರೋದು. ರಘುರಾಮ್ ಅವರು ಹಾಡಿದ್ದಾರೆ, ರಘುರಾಮ್ ಮತ್ತು ಮಿಥುನ್ ಜಯರಾಜ್ ಅಂತ. ಸೊ ಅದು ಒಂದು ನನ್ನ ಕರಿಯರಲ್ಲಿ ಒಂದು ಸ್ಪೆಷಲ್ ಸಾಂಗ್ ಅಂತ ಹೇಳ್ಬೋದು. ಬಿಕಾಸ್ ಫಸ್ಟ್ ಆಫ್ ಆಲ್ ಇವತ್ತಿನ ಕಾಲದಲ್ಲಿ ನನ್ನ ಕರಿಯರಲ್ಲಿ ಜಾಸ್ತಿ ಲೆಂತ್ ಇರೋ ಸಾಂಗ್ಸ್ ಮಾಡೋಕ್ಕೆ ಚಾನ್ಸ್ ಸಿಗಲ್ಲ. ಈ ಸಾಂಗ್ ಆ್ಯಕ್ಚುಲಿ 5 ನಿಮಿಷ, ಐ ಥಿಂಕ್ 5+ ಇದೆ. ಇವಾಗ ಎಲ್ಲ ಸಾಂಗ್ಸ್ 3, ಇನ್ಫ್ಯಾಕ್ಟ್ ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಫಿಟ್ ಆಗುತ್ತೆ ಅಂತ ಎಲ್ಲರೂ ನೋಡ್ತಾರೆ. ಸೊ ಇದು ಆ ಥರ ಹಾಡಲ್ಲ. ಇಟ್ಸ್ ಅ ವೆರಿ ಡೀಪ್ ಸ್ಪಿರಿಚುವಲ್ ಸಾಂಗ್. ಸೊ ನಮ್ದೆಲ್ಲರದು ಒಂದು ಐ ಥಿಂಕ್ ಒಂದು ಚಿಕ್ಕ ಪಾರ್ಟ್ ಆಫ್ ಅವರ್ ಎಕ್ಸಿಸ್ಟೆನ್ಸ್ ಆ ಹಾಡು ಒಳಗಡೆ ಇದೆ. ಸೊ ಇಟ್ಸ್ ಅ ವೆರಿ ಸ್ಪೆಷಲ್ ಸಾಂಗ್. ಅದೇ ಥರ ನಮ್ಮ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಒಂದು ಸೀನಲ್ಲಿ ನಾವು ಸ್ಕೋರ್ ಮಾಡಿದ್ಮೇಲೆ ಇಲ್ಲ, ಇದಕ್ಕೆ ಏನೋ ಒಂದು ಲಿರಿಕಲ್ ಕಂಟೆಂಟ್ ಬೇಕು ಅಂತ ಒಂದು ಚಿಕ್ಕ ಬಿಟ್ ಸಾಂಗ್ ಇರುತ್ತೆ. ಸೊ ಅದು ಫಿಲ್ಮ್ ರಿಲೀಸ್ ಆದಮೇಲೆ ನಾವು ರಿಲೀಸ್ ಮಾಡ್ತೀವಿ ಅದನ್ನು. ಹೌದು, ಆ್ಯಕ್ಚುಲಿ ಹೌದು ಸರ್. ಇನ್ಫ್ಯಾಕ್ಟ್ 5 ಕ್ಯಾರೆಕ್ಟರ್ಸ್ ಮತ್ತೆ ನಾನು ಸ್ಟಾರ್ಟಿಂಗ್ಲಿ ಹೇಳಿದ್ನಲ್ಲ, ಒಂದು ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಅನ್ನೋದು ಫ್ಯಾಕ್ಟರ್ ಇದೆ ಈ ಫಿಲ್ಮಲ್ಲಿ. ನಮಗೆ ಐ ಥಿಂಕ್ ನನಗೆ ಕನ್ನಡದಲ್ಲಿ ಅಷ್ಟು ಫ್ಲೂಯೆಂಟ್ ಆಗಿ ಹೇಳೋಕ್ಕಾಗಲ್ಲ. ಬಟ್ ವಾಟ್ ಇಟ್ ಈಸ್ ಟು ಬಿ ಎ ಹ್ಯೂಮನ್, ವಾಟ್ ಇಟ್ ಈಸ್ ಟು ಗ್ರೋ ಆಸ್ ಎ ಹ್ಯೂಮನ್ ಅಂತ ಐ ಥಿಂಕ್ ದಟ್ ಈಸ್ ದ ಮೇನ್ ಪಾಯಿಂಟ್ ಆಫ್ ರೂಪಾಂತರ. ಆ ಪಾಯಿಂಟ್ನ ನಾವು ಸಂಗೀತದಲ್ಲಿ ಅಫ್ಕೋರ್ಸ್ ರಾಜ್ ಬಿ ಶೆಟ್ಟಿ ಅವರ ಲಿರಿಕ್ಸಲ್ಲಿ ತುಂಬ ವಿ ಹ್ಯಾವ್ ಟ್ರೈಡ್ ಅವರ್ ಬೆಸ್ಟ್ ಟು ಕಮ್ಯುನಿಕೇಟ್ ಇಟ್ ಆ್ಯಂಡ್ ವಿ ಆರ್ ವೆರಿ ಪ್ರೌಡ್ ಆಫ್ ದಟ್ ಸಾಂಗ್. ಸೊ ಆಡಿಯನ್ಸ್ಗೂ ಅದೇ ಥರ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ನನ್ನ ನಂಬಿಕೆ. ಡೆಫಿನೆಟ್ಲಿ ಜಸ್ಟ್ ಒಂದು 3-4 ಡೇಸಲ್ಲಿ ರಿಲೀಸ್ ಆಯಿತು. ಫಸ್ಟ್ ಟ್ರೈಲರ್ ಆದಮೇಲೆ ಸ್ವಲ್ಪ ಜನಕ್ಕೆ ಒಂದು ಐಡಿಯಾ ಸಿಗುತ್ತೆ ಫಿಲ್ಮ್ ಏನು ಅಂತ. ಆಮೇಲೆ ಐ ಥಿಂಕ್ ಆ ಸಾಂಗ್ದು ಎಂಜಾಯ್ಮೆಂಟ್ ಇನ್ನೂ ಜಾಸ್ತಿ ಆಗುತ್ತೆ. ನಮ್ಮ ಡೈರೆಕ್ಟರ್ ಇದ್ದಾರೆ ಮಿಥಿಲೇಶ್ ಎಡವಲ್ಲತ್ ಅಂತ, ಅವ್ರು ಮಾತಾಡ್ತಾರೆ. ನಮಸ್ತೆ. ನಾನು ಬ್ಯಾಂಗ್ಳೂರಲ್ಲಿ ಸ್ಟಡಿ ಮಾಡೋಕ್ಕೆ ಬಂದಿರೋದು. ಆವಾಗ ನೋಡಿರುವ ಪೀಪಲ್, ನ್ಯೂ ಕ್ಯಾರೆಕ್ಟರ್ಸ್ ಆ್ಯಂಡ್ ಅದಕ್ಕಿಂತ ಇನ್ಸ್ಪೈರ್ ಆಗಿರುವ ಒಂದು ಕತೆ. ಸೊ ಆ ಥರ 5 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್, ಅವರ ಜರ್ನಿ ಆ್ಯಕ್ಚುಲಿ ಮೂವಿ ಇನ್ ಬಿಟ್ವೀನ್ ಅವರ ಕ್ರಾಸ್ ಆಗ್ತದೆ. ಸೊ ಅದೇ ದಟ್ ಇಸ್ ರೂಪಾಂತರ. ನನ್ನ ಹೆಸರು ಮಿಥಿಲೇಶ್, ಬೇಸಿಕಲಿ ಫ್ರಮ್ ಕೇರಳ, ಬಟ್ ಬ್ಯಾಂಗ್ಳೂರು. ಸೊ
ಸ್ವಲ್ಪ ವರ್ಷ ಆಯ್ತು. ಅವ್ನು ಆಕ್ಚುಲಿ ಸರ್ ಏನಾಯ್ತು ಅಂದ್ರೆ ಅವ್ನು ಚೆನ್ನಾಗಿ ಮಾತಾಡ್ತಿದ್ದ, ಒಂದ್ ಲೆವೆಲ್ ಕನ್ನಡ ಮಾತಾಡ್ಕೊಂಡು ಓಡಾಡ್ತಿದ್ದ. ಇವನ್ ಇದ್ದಾನಲ್ವಾ, ಇವನ್ ಟೀಸ್ ಮಾಡಿ ಮಾಡಿ ಅವ್ನು ಎಷ್ಟು ಕಾನ್ಶಿಯಸ್ ಮಾಡಿದಾನೆ, ಇವನ್ ಪಕ್ಕ ಕೂತ್ಕೊಂಡು ಕನ್ನಡ ಮಾತಾಡೋದು ಭಯ ಬೀಳ್ತಾನ. ಹಾಗಾಗಿ ಅವ್ನು ಸ್ಲೋ ಆಗಿ ಮಾತಾಡ್ತಿರೋದು. ಯಾಕಂದ್ರೆ ಮಲಯಾಳಂ ಅಲ್ಲಿ ಗ್ರಾಮರ್ ಅಲ್ಲಿ ಎಲ್ಲದಕ್ಕೂ ಕೂಡ, ಈಗ ಎಕ್ಸಾಂಪಲ್ ನಾಯಿ ಹೋಯ್ತು ಅಪ್ಪ ಹೋಯ್ತು ಆ ರೀತಿ ಪೋಯಿ ಅಂತ ಹೇಳೋದು, ಅದು ಗ್ರಾಮರ್ ಆ ಲ್ಯಾಂಗ್ವೇಜ್. ಈಗ ಎಲ್ಲಾ ಮಲಯಾಳಿಗರಿಗೆ ಕನ್ನಡ ಕಲಿಬೇಕಾದ್ರೆ ಗ್ರಾಮರ್ ಮಿಸ್ಟೇಕ್ ಆಗುತ್ತೆ. ಸೊ ಎಷ್ಟೇ ಏಜ್ ಆದ್ರೆ ನೀನ್ ಯಾಕೆ ಬಂದೆ ಅಂತ ಕೇಳ್ತಾರೆ. ಹಾಗೆ ಅದ್ ಕೇಳ್ಬೇಕಾದ್ರೆ ಇವನೇ ನಗು ಬರೋದು. ಅವ್ನು ಹೆದ್ರಿಗೆ ಕನ್ನಡ ಅಂದ ತಕ್ಷಣ ಭಯ ಬಿಟ್ಟು ಇವನ್ ಕಾರಣ, ಇಲ್ಲಾಂದ್ರೆ ಮಾತಾಡ್ತಿದ್ದ. ಈಗ ಅವನು ಮಾತಾಡ್ಬೇಕಾದ್ರೆ ಬ್ರೀದಿಂಗ್ ಜಾಸ್ತಿ ಕೇಳಿಸೋದು ಇವನಿಂದಾಗಿ. ಸಿನಿಮಾ ಶುರುವಾಗಿದ್ದು ಸ್ವಲ್ಪ ಟೈಮ್ ಆಯ್ತು ಸರ್. ಅಂದ್ರೆ ಒಂದು ಆಲ್ಮೋಸ್ಟ್ ನಾವು ಅಂದ್ರೆ ಗರುಡಗಮನ ಮತ್ತೆ ಇದು ಒಂದೇ ಟೈಮಲ್ಲಿ ಆಲ್ಮೋಸ್ಟ್ ಐಡಿಯೇಟ್ ಆದಂತ ಐಡಿಯಾಗಳು ಸ್ವಲ್ಪ ಆ ಕಡೆ ಈ ಕಡೆ ಆಯ್ತು, ಹೆಚ್ಚು ಕಮ್ಮಿ ಆಯ್ತು. ಯಾಕಂದ್ರೆ ಗರುಡಗಮನ ಕಂಪ್ಲೀಟ್ ಆದ್ಮೇಲೆ ಇದಕ್ಕೆ ಬೇರೆ ಪ್ರಾಸೆಸ್ ಇತ್ತು ಅಂಡ್ ಮಿಥುನ್ಗೂ ಟೈಮ್ ಬೇಕಿತ್ತು. ಕೊರೋನಾ ಇತ್ತು. ಅದರಿಂದಾಗಿ ಈ ಪ್ರಾಜೆಕ್ಟ್ ಸ್ವಲ್ಪ ಟೈಮ್ ತಗೋತು, ತುಂಬಾ ಟೈಮ್ ತಗೋತು. ಬಟ್ ಆದ್ರೆ ಖುಷಿ ಏನಂತ ಹೇಳಿದ್ರೆ ನಾವು ತುಂಬಾ ಹೆಮ್ಮೆಯಿಂದ ನಾವು ಈ ಸಿನಿಮಾದಲ್ಲಿ ಇದ್ದೇವೆ, ಇದನ್ನು ಮಾಡಿದ್ದೇವೆ ಅಂತ ಹೇಳ್ಕೊಳ್ಳುವಂತ ಸಿನಿಮಾ. ಆ ಕಾರಣದಿಂದ ಈಗ ಸದ್ಯಕ್ಕೆ ಬರ್ತಾ ಇದೆ. ರಿಲೀಸ್ ಲೈಟ್ ಬುದ್ಧ ಫಿಲ್ಮ್ಸ್ ಇಂದ ಮಾಡ್ತಿರೋದು. ರಿಲೀಸ್ ಹೌದು ಮತ್ತೆ 26 ಹೌದು ಸರ್, 26 ಹೌದು. ಅಂದ್ರೆ ಒಬ್ಬನ ಒಂದು ಆಕ್ಷನ್ ಇಂದಾಗಿ ಇನ್ನೊಬ್ಬನ ಜೀವನದ ಒಂದು ಆಕ್ಷನ್ ಎಫೆಕ್ಟ್ ಆಗುತ್ತೆ, ಎಲ್ಲೋ ಒಂದ್ ಕಡೆ ಭೇಟಿ ಆಗುತ್ತೆ. ಅಂದ್ರೆ ಇಟ್ಸ್ ಅಬೌಟ್ ಮೆಟಮಾರ್ಫಸಿಸ್, ಹೇಗೆ ಒಂದು ಜೀವ ಬದಲಾಗುತ್ತೆ. ಒಳ್ಳೆ ಬದಲಾವಣೆ ಕೆಟ್ಟ ಬದಲಾವಣೆ ಬೇರೆ. ಆದ್ರೆ ಒಬ್ಬನ ಈಗ ನೀವು ಕೇಳಿರೋ ಪ್ರಶ್ನೆಯಿಂದ ನನ್ನೊಳಗೆ ಏನೋ ಒಂದು ಬದಲಾವಣೆ ಆಗಿರುತ್ತೆ. ಆ ಬದಲಾವಣೆಯೇ ಈ ಸಿನಿಮಾದ ಒಂದು ಜೀವಾಳ ಅಂತ. ಈಗ ಅಂಜಾ ನಮ್ಮ ಆಕ್ಟರ್ ಇದ್ದಾರೆ. ನಮಸ್ತೆ ಎಲ್ರಿಗೂ. ಒಂದು ಮೂಟೆ ಕತೆ ಮತ್ತು ಗರುಡಗಮನ ಎಲ್ಲ ನೋಡಬೇಕಾದ್ರೆ ಒಬ್ಬ ಪ್ರೇಕ್ಷಕನಾಗಿ ಎಲ್ಲೋ ತುಂಬ ಅನಿಸ್ತಾ ಇತ್ತು. ಒಬ್ಬ ನಟನಾಗಿ ಈ ಥರ ಒಂದು ಪ್ರಾಜೆಕ್ಟ್ ಇದರಲ್ಲಿ ನಾನು ಒಂದು ಇದರಲ್ಲಿ ನಾನು ಇಫ್ ಐ ವಾಸ್ ಅ ಪಾರ್ಟ್ ಆಫ್ ಇಟ್ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಯಾಕೆಂದರೆ ಆ್ಯಸ್ ಒಬ್ಬ ಪ್ರೇಕ್ಷಕನಾಗಿ ಅದು ತುಂಬ ಹಿತ ಮತ್ತು ಏನಂತೀರ ನೋಡಿದಾಗ ತುಂಬ ಮನಸ್ಸಿಗೆ ಖುಷಿ ಕೊಟ್ಟಂಥ ಪ್ರಾಜೆಕ್ಟ್ಸ್ ಅದು. ಅದೇ ತಂಡ ಈಗ ರೂಪಾಂತರ ಅಂತ ಒಂದು ಸಿನಿಮಾ ಮಾಡಿ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ಸ್. ಇದು ನಾನು ಈ ಸಿನಿಮಾನ ನಾನು ನೋಡಿದ್ದೀನಿ. ನನಗೆ ಯಾವಾಗಲೂ ಈ ಸಿನಿಮಾ ನೋಡಾದ್ಮೇಲೆ ನನಗೆ ಅದೇ ಅನಿಸಿದ್ದು. ಈ ಸಿನಿಮಾದಲ್ಲಿ ನಾನು ಭಾಗಿಯಾಗಿಲ್ಲದೆ ಇದ್ರೂ ನಾನು ಈ ಸಿನಿಮಾಗೆ ಇಷ್ಟೇ ಪ್ಯಾಷನೇಟ್ ಆಗಿ ಅಟ್ಲೀಸ್ಟ್ ನನ್ನ ಸರ್ಕಲಲ್ಲಿ ಎಷ್ಟಾಗುತ್ತೋ ಅಷ್ಟು ನನ್ನ ಲಿಮಿಟಲ್ಲಿ ನಾನು ಇಷ್ಟೇ ಪ್ಯಾಷನೇಟ್ ಆಗಿ ನಾನು ಇದಕ್ಕೆ ಪ್ರಮೋಟ್ ಮಾಡ್ತಿದ್ದೆ, ದಯವಿಟ್ಟು ಈ ಸಿನಿಮಾ ನೋಡಿ ಅಂತ. ಯಾಕೆಂದರೆ ತುಂಬ ಪೊಟೆನ್ಷಿಯಲ್ ಇದೆ ಈ ಸಿನಿಮಾಗೆ. ಇದೇ ಜುಲೈ 26 ನಾವು ಎಲ್ಲ ಚಿತ್ರಮಂದಿರಗಳಲ್ಲಿ ಬರ್ತಾ ಇದ್ದೀವಿ. ಆ್ಯಂಡ್ ಈ ವೇದಿಕೆನ ಕಲ್ಪಿಸ್ಕೊಟ್ಟಿದ್ದಕ್ಕೆ ಸುಹಾನ್ ಅವ್ರಿಗೆ, ಮಿಥಿಲೇಶ್ ಅವ್ರಿಗೆ ಭಾಳ ಥ್ಯಾಂಕ್ಸ್. ಆ್ಯಂಡ್ ಈ ಸಿನಿಮಾ ಕ್ರಾಫ್ಟ್ ಅಂತ ಬಂದಾಗ ಎಲ್ಲರ ಕುಶಲತೆ ಕಾಣಿಸುತ್ತೆ. ನಮ್ಮ ಮಿಥಿಲೇಶ್ ಅವರು ಹೆಚ್ಚು ಮಾತಾಡದೇ ಇದ್ರು ಸಿನಿಮಾದಲ್ಲಿ ಅವರ ಕಲಾಕೌಶಲ್ಯ ಇದು ಎದ್ದು ಕಾಣುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಇಡೀ ತಂಡಕ್ಕೆ ಒಂದು ಸಪೋರ್ಟ್ ಕೇಳ್ಕೊತಾ ಇದ್ದೀನಿ. ಇದು ಜನ ಬರಬೇಕು ಚಿತ್ರಮಂದಿರಗಳಲ್ಲಿ. ಬಂದಾಗ ಇದು ನಮಗೆ ಎಷ್ಟು ಹೆಮ್ಮೆಯ ಚಿತ್ರನೋ, ಇದು ಚಿತ್ರಮಂದಿರದಿಂದ ಆಚೆ ಹೋದಾಗ ನಾನು ಇದನ್ನು ಎದೆ ಮುಟ್ಟು ಹೇಳ್ತೀನಿ ದಟ್ ಜನಕ್ಕೂ ಇದು ಒಂದು ಹೆಮ್ಮೆಯ ಚಿತ್ರ ಆಗೇ ಆಗುತ್ತೆ. ನಮ್ಮ ಇಡೀ ಕನ್ನಡ ಚಿತ್ರರಂಗಕ್ಕೆ ಇದೊಂದು ಹೆಮ್ಮೆಯ ಚಿತ್ರ ಆಗೇ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ನಾನೊಂದು ಮುಖ್ಯ ಪಾತ್ರಧಾರಿಯಾಗಿ ಕಾಣಿಸ್ಕೊಂಡಿದ್ದೀನಿ ಸರ್. ಈ 5 ಕಥೆಯಲ್ಲಿ ಏನು ಹೇಳ್ತಾರೋ, ಒಂದು ಕಥೆಯಲ್ಲಿ ನಂದು ಒಂದು ಜರ್ನಿ, ನನ್ನ ಪಾತ್ರದೊಂದು ಜರ್ನಿ ಟ್ರಾವೆಲ್ ಆಗುತ್ತೆ. ಒಬ್ಬ ನೀವು ಆ್ಯಸ್ ಅ ಪ್ರೊಫೆಷನ್ ಹೇಳಬೇಕು ಅಂತಂದರೆ, ಅವನು ಒಬ್ಬ ಸ್ಟೂಡೆಂಟು ಒಳ್ಳೆ ವಾತಾವರಣ ಇಲ್ಲದಿರೋ ಒಂದು ಮನೆಯಿಂದ ಬಂದಾಗ ಹೇಗೆ ಒಂದು ಪರಿಣಾಮ ಆಗತ್ತೆ ಅಂತ ಈ ಪಾತ್ರದಲ್ಲಿ ನೋಡ್ಬೋದು. ಹಾಂ ಹೌದು. ನಮ್ಮ ಇನ್ನೊಬ್ಬರು ಮುಖ್ಯ ಪಾತ್ರಧಾರಿ ಲೇಖಾ ಅವರು. ಸೊ ಲೇಖಾ ಅವರು ಅಂತ 2 ಮಾತು.
ನಮಸ್ಕಾರ. ನನ್ನ ಭಾಷೆನೂ ಸ್ವಲ್ಪ ಕಚ್ಚಪಚ್ಚಿ ಇರುತ್ತೆ, ಸೊ ಕ್ಷಮೆ ಇರಲಿ. ನಾನು ಮೊದಲನೇ ಸತಿ ಮಿಥಿಲೇಶ್ ಸುಹಾನ್ ಮೀಟ್ ಮಾಡಿದಾಗ ಸಂದರ್ಭನೇ ಬೇರೆ ಇತ್ತು. ಸ್ಕ್ರಿಪ್ಟ್ ಕೊಟ್ಟರು, ಬಟ್ ನಾನು ಓದಿದ್ದು ಅದು ಆ್ಯಸ್ ಅನ್ ಆ್ಯಕ್ಟರ್ ಅಲ್ಲ, ಬೇರೆ ಕಾರಣಕ್ಕೆ ಓದ್ತಾ ಇದ್ದು. ನಾನು ಬೇಸಿಕ್ಲಿ ರಂಗಭೂಮಿಯಿಂದ ಸಾಮ ಥಿಯೇಟರ್ ಆರ್ಟಿಸ್ಟ್. ಸಿನಿಮಾ ಮಾಡಬೇಕಂತ ಏನು ಸೆಳೆ ಇರಲಿಲ್ಲ ನನಗೆ. ಈ ಕಥೆ ಓದ್ತಾ ಇರುವಾಗ ಈ ಪಾತ್ರ, ನಾನು ಮಾಡಿರೋ ಪಾತ್ರ ಓದ್ತಾ ಇರುವಾಗ ನನಗೆ ಅನಿಸಿದ್ದು, ಯಾರಿಗೆ ಸಿಗುತ್ತೋ ಇದು, ಇಟ್ ವಿಲ್ ಬಿ ಅ ಫ್ಯಾಂಟಾಸ್ಟಿಕ್ ಆಪರ್ಚುನಿಟಿ. ಆರ್ಟಿಸ್ಟ್ಗೆ ಸಿಗ್ತಾ ಇರೋ ಒಂದು ಆರ್ಟಿಸ್ಟಿಕ್ ಮಸಲ್, ಕ್ರಿಯೇಟಿವಿಟಿ ಯೂಸ್ ಮಾಡೋ ಇದು ಆಪರ್ಚುನಿಟಿ ಏನು ಸಿಗ್ತಾ ಇದೆ, ದಟ್ ವಿಲ್ ಬಿ ಫ್ಯಾಂಟಾಸ್ಟಿಕ್. ಬಟ್ ಐ ಡಿ ನಾಟ್ ಥಿಂಕ್ ದಟ್ ಇಟ್ ವಿಲ್ ಕಮ್ ಟು ಮೀ. ಐ ಥಿಂಕ್ ಇದು ಏನಂತಾರೆ, ಒಂಥರ ಬಟರ್ಫ್ಲೈ ಎಫೆಕ್ಟ್ ಅಂತಾರೆ. ಸೊ ಐ ಪುಟ್ ಇಟ್ ಔಟ್ ಇನ್ ದ ವರ್ಲ್ಡ್. ಸೊ ಅದೊಂದು ವಿಶ್ಯಿಂದ ಇಟ್ ಸಮ್ಹೌ ಕೇಮ್ ಟು ಮೀ. ಆ್ಯಂಡ್ ನಂದು ರಂಗಭೂಮಿಯಿಂದ ಸಿನಿಮಾಗೆ ರೂಪಾಂತರ ಆಗಿರೋದು ಇದರಿಂದ. ಆ್ಯಂಡ್ ಐ ಕಾಂಟ್ ಬಿ ಪ್ರೌಡರ್ ದಟ್ ದಿಸ್ ಇಸ್ ದಿ ಆಪರ್ಚುನಿಟಿ ದಟ್ ಐ ಗಾಟ್. ಅದು ನೀವು ಸಿನಿಮಾ ನೋಡಿದ್ರೆ ಸೊ ಸ್ಕ್ರಿಪ್ಟ್ ಬಗ್ಗೆ, ರೈಟಿಂಗ್ ಬಗ್ಗೆ, ಮಿಥಿಲೇಶ್ ಅವ್ರ ಕ್ರಾಫ್ಟ್ ಬಗ್ಗೆ, ಲೈಕ್ ಅಂಜನ್ ಹೇಳ್ದಂಗೆ ಎಲ್ಲರದು ಕ್ರಾಫ್ಟ್ ಎಷ್ಟು ಪಕ್ಕ ಇದೆ ಅಂದರೆ, ಎವ್ರಿಬಡಿ ಕಮ್ಸ್ ವಿತ್ ಅಬ್ಸಲ್ಯೂಟ್ ಕ್ಲಾರಿಟಿ ಆನ್ ವಾಟ್ ದೇ ವಾಂಟ್. ಆ್ಯಂಡ್ ಕಮಿಂಗ್ ಫ್ರಮ್ ದಟ್ ಕ್ಲಾರಿಟಿ ಎಲ್ಲರಿಗೂ ಆ ಒಂದು ಫ್ರೀಡಮ್ ಇದೆ ಇದನ್ನು ಮಾಡೋಕ್ಕೆ. ಸೊ ಐ ವಾಸ್ ವೆರಿ ಫಾರ್ಚುನೇಟ್ ದಟ್ ಐ ಗಾಟ್ ಟು ಫ್ಲೆಕ್ಸ್ these creative muscles along with such a wonderful team. ಈ ಥರ ಕೆಲಸ ಎಲ್ಲರೂ ಈಕ್ವಲ್ ಆಗಿ ಇದು ಕಾಂಟ್ರಿಬ್ಯೂಟ್ ಮಾಡಿ ಕೆಲಸ ಮಾಡಿರೋ ಟೀಮ್ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಸೊ ಜನರಸ್ ಆ್ಯಂಡ್ ಇನ್ ಶೇರಿಂಗ್ ಕ್ರೆಡಿಟ್, ಆ್ಯಂಡ್ ಸೊ ಜನರಸ್ ಇನ್ ಶೇರಿಂಗ್ ಸ್ಪೇಸ್ ಆ್ಯಂಡ್ ಕ್ರಿಯೇಟಿಂಗ್ ಸೇಫ್ ಸ್ಪೇಸ್ ಫಾರ್ ಎವ್ರಿಬಡಿ. So that is an important part. ಥ್ಯಾಂಕ್ ಯು ಲೇಖಾ. ಏನಾಯ್ತಣ್ಣ? ಫೋಟೋ ಬೇಕಂತ ಅವ್ರಿಗೆ ಅಷ್ಟೇ ಹೇಳೋದಕ್ಕಿರೋದು. ಅಂದ್ರೆ ಮತ್ತೊಂದ್ಸಲ ಅದನ್ನೇ ರಿಪೀಟ್ ಮಾಡಬೇಕು. ಸೊ ನಾವು ಅನ್ಕೊಂಡಂತಹ ಒಳ್ಳೆ ಸಿನಿಮಾ ಇದು, ನಿಮಗೂ ಅದು ಒಳ್ಳೆ ಸಿನಿಮಾ ಆಗಿ ಕಾಣಿಸುತ್ತೆ ಅನ್ನುವಂಥ ನಂಬಿಕೆ ನಮ್ಮದು. ಸೊ ನಮಗೊಂದು ಅವಕಾಶ ಕೊಡಿ. ಸೀರಿಯಸ್ ಸಿನಿಮಾ ಇದು. ಈಗ ಒಂದು ಮೊಟ್ಟೆ ತರ ಕಾಮಿಡಿ ಆ ಥರನ, ಇಟ್ಸ್ ಅ ವೆರಿ ಸೀರಿಯಸ್ ಫಿಲ್ಮ್. ಅದರ ತುಂಬ ಎಂಗೇಜಿಂಗ್ ಮಾಡ್ಬೋದಂಥ ಸಿನಿಮಾ. ಹಾಗಾಗಿ ಒಂದು ಅವಕಾಶ ಕೊಡಿ. ಮಿಥಿಲೇಶ್ ಒಳ್ಳೆಯ ಸಿನಿಮಾಗಳನ್ನು ಮುಂದೆ ಮಾಡಬಹುದು, ಆ್ಯಂಡ್ ಸುಹಾನ್ ಒಳ್ಳೆಯ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡ್ಬೋದು. ಸೊ ಇವರೆಲ್ಲರಿಗೂ ನಿಮ್ಮ ಅವಕಾಶದ ಅಗತ್ಯ ಇದೆ. ಆ್ಯಂಡ್ ಆ್ಯಕ್ಟರ್ಸ್ಗಳು ಅಂದರೆ ಹೊಸಬರಿಗೆ ಚಾನ್ಸ್. ನಮ್ಗೆ ತುಂಬ ಜನ ನೀವು ಬರೀ ಆಡಿಷನ್ ಮಾಡ್ತೀರಾ, ಹೊಸಬ್ರನ್ನ ಹಾಕೊಳ್ಳಲ್ಲ ಅಂತ ಹೇಳ್ತಾರೆ. ಆ್ಯಕ್ಚುಲಿ ನೋಡಲ್ಲ ಅನ್ಸುತ್ತೆ ಅವ್ರಿಗೆ. ಗರುಡ ಗಮನದಲ್ಲಿ ನನ್ನನ್ನು ರಿಷಬ್ನ ಬಿಟ್ಟು ಮಿಕ್ಕವರೆಲ್ಲ ಹೊಸಬ್ರೆ. ಒಂದು ಮೊಟ್ಟೆ ಕಥೆಯಲ್ಲಿ ಎಲ್ಲರೂ ಹೊಸಬ್ರೆ. ಇದ್ರಲ್ಲಿ ನನ್ನನ್ನು ಬಿಟ್ಟು ಮಿಕ್ಕವರೆಲ್ಲ ಹೊಸಬ್ರೆ. ನಾವು ಹೊಸಬ್ರನ್ನೇ ಹಾಕೊಳ್ತಾ ಇರೋದು. ಆದರೆ ಆಡಿಷನ್ ಮಾಡಿ ಒಂದು 10 ಜನ 20 ಜನ ಸೆಲೆಕ್ಟ್ ಆದರೆ ಒಂದು 200 ಜನ 300 ಜನ ರಿಜೆಕ್ಟ್ ಆಗ್ತಾರೆ. ಇಟ್ಸ್ ಅ ಪ್ರಾಸೆಸ್. ಆ್ಯಂಡ್ ಮಂಗಳೂರು ಕನ್ನಡದವರಿಗೆ ಮಾತ್ರ ಕೊಡ್ತೀವಿ ಅಲ್ಲ, ಇಲ್ಲಿ ನಾವು ಉತ್ತರ ಕರ್ನಾಟಕದ ಪ್ರತಿಭೆಗಳನ್ನು ಕೂಡ ಹುಡುಕಿ ಆ ಊರಿಗೆ ಹೋಗಿ ಅದು ಇವರಿಬ್ಬರು ಕೆಲಸ ಮಾಡಿ ಕರ್ಕೊಂಡ್ಬಂದಿದ್ದಾರೆ. ಅಂದರೆ ಯಾವತ್ತೂ ತೆರೆ ಮೇಲೆ ಕಾಣಿಸೋಕ್ಕೆ ಸಾಧ್ಯ ಇಲ್ಲದಿರುವಂಥ ಒಬ್ಬ ಕಲಾವಿದ ಇದರಲ್ಲಿ ಕಾಣಿಸ್ತಾ ಇದ್ದಾರೆ. ಸೊ ನಮ್ಮ ಉದ್ದೇಶನೇ ಒಳ್ಳೆ ಸಿನಿಮಾಗಳನ್ನ ಮಾಡಿದ್ರೆ ಇಂಡಸ್ಟ್ರಿ ಬದಲಾಗತ್ತೆ ಅಂತ. ನಾವು ಅದನ್ನ ನಂಬ್ತೀವಿ, ಅದಕ್ಕೆ ಹೋರಾಡ್ತೀವಿ, ಎಷ್ಟು ಕೆಲಸ ಮಾಡೋದಕ್ಕೂ ತಯಾರಿರ್ತೀವಿ. ಸೊ ನಾವು ಅದನ್ನ ಮಾಡ್ತಾ ಇದ್ದೀವಿ. ಅದೇ ಸಪೋರ್ಟ್ ಆಡಿಯನ್ಸ್ ಇಂದ ಸಿಗುತ್ತೆ ಅಂತ ಭಾವಿಸ್ತೀವಿ. ಥ್ಯಾಂಕ್ ಯು. ಕೇಳಿಸಿಲ್ಲ ಸರ್. ಇಂಡಸ್ಟ್ರಿ ಸದ್ಯದ ಪರಿಸ್ಥಿತಿ ಈಗ ಬದಲಾಗಕ್ಕೆ ಖಂಡಿತ ಆಗುತ್ತೆ ಸರ್. ಅಂದ್ರೆ ಬದಲಾವಣೆ, ಅದೇ ರೂಪಾಂತರ, ಎಲ್ಲ ಪ್ರಾಸೆಸ್ಸು ಹಾಗೆ ಬದಲಾವಣೆ ಆಗ್ಲೇಬೇಕು. ಆದ್ರೆ ಬದಲಾವಣೆ ಆಗೋ ಮುಂಚೆ ಒಂದು ಸ್ಟಿಲ್ನೆಸ್ ಬರಲೇಬೇಕು. ಒಂದು ಮೂಮೆಂಟ್ ತಗೊಳ್ಳೋದಕ್ಕಿಂತ ಮುಂಚೆ ಒಂದ್ಸಲ ನಾವು ನಿಂತೆ ಮೂಮೆಂಟ್ ತಗೋಬೇಕು. ಯಾಕಂದ್ರೆ ಯಾವ ಕಡೆ ಹೋಗ್ಬೇಕು ಅಂತ ನಮ್ಗೆ ಗೊತ್ತಾಗ್ಬೇಕು.
ಮೇ ಬಿ ನಾವು ಹೋಗ್ತಾ ಇದ್ದಂಥ ದಾರಿ ತಪ್ಪಿರ್ಬೋದು ಏನೋ, ಅದನ್ನ ಆಡಿಯನ್ಸ್ ಹೇಳ್ತಾ ಇದ್ದಾರೆ ಪದೇ ಪದೇ. ಹಾಗಾದ್ರೆ ನಿಂತ್ಕೊಳ್ಳೋಣ ಒಂದ್ಸಲ, ಆಡಿಯನ್ಸ್ನ ಬೈಯೋದು ಬೇಡ, ಥಿಯೇಟ್ರಿಗೆ ಬರ್ತಾ ಇಲ್ಲ, ನಮ್ಮನ್ನ ಇದು ಮಾಡ್ತಾ ಇಲ್ಲ, ಅದು ಮಾಡ್ತಾ ಇಲ್ಲ ಅಂತ. ಅವ್ರು ಬರ್ತಾ ಇಲ್ಲ ಅಂದ್ರೆ ಕಲ್ಕಿ ನೋಡ್ತಾರೆ, ಯಾವುದೋ ಒಂದು ಮಲಯಾಳಂ ಸಿನಿಮಾ ನೋಡ್ತಾರೆ, ಇನ್ನೊಂದು ಯಾವುದೋ ಒಳ್ಳೆ ಸಿನಿಮಾ ಅಂತ ಅವ್ರಿಗೆ ಅನ್ಸಿದ್ರೆ ನೋಡ್ತಾರೆ. ಸೊ ನಮ್ಮ ಸಿನಿಮಾಗಳನ್ನ ಯಾಕೆ ನೋಡ್ತಾ ಇಲ್ಲ ಅಂದ್ರೆ ನಮ್ಮಲ್ಲಿ ಏನೋ ದೋಷ ಇರ್ಬೋದು, ಅಥವಾ ನಾವು ತುಂಬಾ ವರ್ಷಗಳ ಕಾಲ ಒಳ್ಳೆ ಸಿನಿಮಾ ಕೊಡ್ಲಿಲ್ವೋ ಏನೋ ಗೊತ್ತಿಲ್ಲ. ಹಾಗಾಗಿ ಈಗ ಸರ್ ಒಂದು KGF ಆದಾಗ ಅದು ಎಷ್ಟು ಸಕ್ಸಸ್ ಪಡ್ಕೊಂಡ್ರು ಕೂಡ ನಾವು ಅದನ್ನ ಹೆಮ್ಮೆಯಿಂದ ಹೇಳ್ಕೊಂಡು ಓಡಾಡ್ತೀವಿ, ಇಂಡಸ್ಟ್ರಿ ನೋಡಿದ್ಯಾ ನಮ್ಮ ಇಂಡಸ್ಟ್ರಿಯಿಂದ ಅಂತ. ಅದೇ ರೀತಿ ಕ್ಯಾರಿ ಫಾರ್ವರ್ಡ್ ಇರುತ್ತೆ, ಅಲ್ಲಿಂದ ಒಂದು ಸಿನಿಮಾಗೆ ಲಾಭ ಇರುತ್ತೆ. ಅದೇ ರೀತಿ ಕೆಲವು ಕೆಟ್ಟ ಸಿನಿಮಾಗಳಿಂದ ಒಂದು ಒಳ್ಳೆ ಸಿನಿಮಾ ಸಾಯುವಂತ ಚಾನ್ಸ್ ಕೂಡ ಇರುತ್ತೆ. ಅದು ಅನುಭವಿಸೋಣ ಕಲೆಕ್ಟಿವ್ ಆಗಿ, ಒಟ್ಟಿಗೆ ನಿಂತು ಹೋರಾಡೋಣ, ಒಳ್ಳೊಳ್ಳೆ ಸಿನಿಮಾ ಕೊಡೋಣ, ನೋಡೋಣ. ನಾನು ಹೋಪ್ಫುಲ್ ಇಂಡಸ್ಟ್ರಿ ಬದಲಾಗುತ್ತೆ ಅಂತ ನಮ್ಗೆ ಅನ್ಸುತ್ತೆ. ಏನಿಲ್ಲ ಸರ್, ಇದೊಂದು ಅದೇ ಹೇಳಿದ ಒಂದು ಸೀರಿಯಸ್ ಸಿನಿಮಾ ಆದ ಕಾರಣದಿಂದ ಯಾವ ಸಿನಿಮಾನ ಯಾವ ರೀತಿ ನಾವು ಜನರ ಮುಂದೆ ಪ್ರಸ್ತುತಪಡಿಸ್ಬೇಕೋ ಹಾಗೆ ಪಡಿಸ್ಬೇಕು. ಇದೆಲ್ಲರೂ ಬನ್ನಿ ಥಿಯೇಟರ್ ನುಗ್ಗಿ ನೋಡಿ ಅದಕ್ಕಿಂತ ಸಿನಿಮಾ ತುಂಬಾ ಇಷ್ಟಪಡೋರು, ಸೀರಿಯಸ್ ಸಿನಿಮಾಗಳನ್ನ ಇಷ್ಟಪಡೋರು, ಬದುಕಲ್ಲಿ ಗಾಢವಾದ ಪ್ರಶ್ನೆಗಳಿರೋರು ಬನ್ನಿ ಥಿಯೇಟರ್ಗೆ. ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ನಮ್ಗೆ ಅನ್ಸುತ್ತೆ. ನಿಮಗೆ ಇಷ್ಟ ಆದ್ಮೇಲೆ ಬೇರೆಯವ್ರನ್ನ ಕರ್ಕೊಂಬನ್ನಿ. ಐ ಥಿಂಕ್ ದಟ್ ಇಸ್ ದ ಪ್ರಮೋಷನಲ್ ಸ್ಟ್ರಾಟಜಿ ನಾವು ಟ್ರೈ ಮಾಡ್ತಾ ಇರೋದು. ಅದಕ್ಕಿಂತ ಏನೋ ಒಂದು ಗಿಮಿಕ್ ಮಾಡಬೇಕು, ಇನ್ನೊಂದೇನೋ ಮಾಡಬೇಕು, ಅದು ಈ ಸಿನಿಮಾನೇ ಅದಲ್ಲ. ಈ ಸಿನಿಮಾ ಇಸ್ ಅ ವೆರಿ ಸೀರಿಯಸ್ ಸಿನಿಮಾ. ಮನುಷ್ಯನ ಬದುಕಿನ ಪ್ರಶ್ನೆಗಳನ್ನ ಕೇಳುವಂತ ಸಿನಿಮಾ. ಅಂದ್ರೆ ಯಾವ ರೀತಿ ಜನನ ಕರಿಬೇಕು, ಮನುಷ್ಯನ್ನೇ ಕರಿಬೇಕು, ಮನುಷ್ಯರ ಭಾಷೆಯಲ್ಲೇ ಕಲಿಬೇಕು, ಬೇರೆ ಯಾವ ಗಿಮಿಕ್ ಕೂಡ ವರ್ಕ್ ಆಗಲ್ಲ ಅಂತ ಅನ್ಸುತ್ತೆ. ನಾನು 2 ತಿಂಗಳು ಮುಂಚೆ ಒಂದು ಕನ್ನಡ ಸಿನಿಮಾಗೆ ಹೋಗಿದ್ದೆ. ಅಲ್ಲಿ ನಾವು 4 ಜನ ಇದ್ವಿ, ನನ್ನ ಸೇರಿಸಿ. ಹಾಗೆ ಪಕ್ಕದ ಸ್ಕ್ರೀನಲ್ಲಿ ಒಂದು ತಮಿಳ್ ಸಿನಿಮಾ ತೆಲುಗು ಡಬ್ ಆಗಿ ಬಂದಿತ್ತು. ಅದರಲ್ಲಿ ಫುಲ್ ಹೌಸ್ ಇತ್ತು. ಇದು ನೈಟ್ ಶೋ, ಒಂದು 10 ಗಂಟೆಗೆ ಕರೆಕ್ಟು. ರಾಜಿ ಹೇಳ್ದಂಗೆ ಒಳ್ಳೆ ಸಿನಿಮಾಗಳು ಕೊಡೋದು ನಮ್ಮದು ಒಂದು ಜವಾಬ್ದಾರಿ ಆಗುತ್ತೆ. ಪ್ರೇಕ್ಷಕರನ್ನ ಕರಿತೀವಿ, ಬಟ್ ಅವ್ರಿಗೆ ಒಂದು ನಂಬಿಕೆ ಬರಬೇಕು. ಆದರೆ ಇಲ್ಲಿ ಹೇಗಿದೆ ಅಂತಂದರೆ, ಇವಾಗ ಮಲ್ಟಿಪ್ಲೆಕ್ಸ್ಗಳು ಇವಾಗ ಅವರು ತುಂಬ ಕ್ಲಿಯರ್ ಆಗಿದ್ದಾರೆ. ಜನ ಬರದೇ ಇದ್ದರೆ ನಾವು ರಿಪ್ಲೇಸ್ ಮಾಡಲೇಬೇಕಾಗತ್ತೆ ಅಂತ. 3 ದಿನದಲ್ಲೇ ಅವರು ಏನು ತುಂಬ ರೂತ್ಲೆಸ್ ಡಿಸಿಷನ್ಸ್ಗಳು ತೊಗೊತಾರೆ. ದಟ್ 3 ದಿನದಲ್ಲಿ ನೀವು ಜನ ಬಂದಿಲ್ಲ ಅಂತಂದರೆ ದಟ್ ವಿಲ್ ಹ್ಯಾವ್ ಟು ರಿಪ್ಲೇಸ್ ಅಂತ. ಅದು ಅವ್ರದ್ದು ಬಿಸ್ನೆಸ್ಸು, ಅವ್ರು ನೋಡ್ಕೊಳ್ಳೇಬೇಕು. ಹಾಗೆ ನಮ್ಮಲ್ಲಿ ಏನು ನಾವು ಭರವಸೆ ಕೊಡ್ಬೋದು ಅಂತಂದರೆ, ಜನ ಒಂದೇ ಒಂದು ಸಲ ನಂಬಿಕೆ ಇಟ್ಟು ಸ್ಕ್ರೀನ್ಸಿಗೆ ಬನ್ನಿ. ಆ ನಂಬಿಕೆ ಉಳಿಸ್ಕೊಳ್ಳೋ ಜವಾಬ್ದಾರಿ ನಾವು ಮಾಡಿದ್ದೀವಿ, ಒಂದು ಶ್ರಮ ನಾವು ಪಟ್ಟಿದ್ದೀವಿ. ಆ ನಂಬಿಕೆನ ನಾವು ಖಂಡಿತ ಈ ಸಿನಿಮಾದ ಮುಖಾಂತರ ನಾವು ಉಳಿಸ್ಕೋತೀವಿ. ಆ್ಯಂಡ್ ವಿಲ್ ಡೆಫಿನೆಟ್ಲಿ ಮೇಕ್ ಯು ಆಲ್ ಪ್ರೌಡ್. ಒಂದು ಒಳ್ಳೆ ಕತೆ ಹೇಳ್ತಾ ಇದ್ದೀವಿ. ಎಸ್ ಸರ್. ಹಾಂ ಸರ್. ಹಾಂ ಸರ್, ನಾನು ಇನ್ಸ್ಟಾಗ್ರಾಮಿಗೆ ಬಂದು ನಾನು 1 ವಾರ ಆಯ್ತು ಸರ್ ಅಷ್ಟೇ. ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಇರಲಿಲ್ಲ ಸರ್. ಅದೇ ನಾನು ಇಲ್ಲ ಸರ್, ಅಂದ್ರೆ ನನಗೇನ್ ಅನ್ಸುತ್ತೆ ಅಂದ್ರೆ, ಫುಡ್ ಮತ್ತೆ ಸಿನಿಮಾ ವಿಷಯದಲ್ಲಿ ನಾವು ಯಾವತ್ತೂ ಕೂಡ ಅದನ್ನ ಮಾಡಲ್ಲ ಅಂತ ಅನ್ಸುತ್ತೆ. ನನ್ನ ಫ್ರೆಂಡ್ ಹೋಟೆಲ್ ಊಟ ಚೆನ್ನಾಗಿಲ್ಲ, ನಾನು ನಿಮ್ಮನ್ನ ಕರ್ಕೊಂಡು ಹೋಗಲ್ಲ. ನನ್ನ ಫ್ರೆಂಡ್ ಹೋಟ್ಲೆ, ನಿಮ್ಮನ್ನ ನಾನು ಇದು ಮಾಡಲ್ಲ, ಯಾಕಂದ್ರೆ ನೀವು ಬೈಕೋತೀರಾ ನನಗೆ. ಸೊ 3 ವರ್ಷ ಅಂದ್ರೆ 4 ಜನ ನೋಡಿದ್ದಾರೆ, ಅವ್ರಿಗೆ ಇಷ್ಟ ಆಗಿದೆ ಖಂಡಿತ ಆ ಕೆಲಸ ಮಾಡೋರು. ಇಷ್ಟ ಆಗುವಂತ ಸಿನಿಮಾಗಳನ್ನ ನಾವು ಕರಿಬೇಕು, ಬಿಟ್ರೆ ಕನ್ನಡ ಭಾಷೆಯ ಸಿನಿಮಾಗಳನ್ನ ಪ್ರೇಕ್ಷಕರು ನೋಡ್ತಿಲ್ಲ ಅನ್ನೋದು ಅವ್ರ ಮೇಲೆ ಮಾಡುವಂತ ನೇರ ಅಪರಾಧ ಆಗುತ್ತೆ ನನಗೆ. ಹಾ ಸರ್, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಯಾರು ಬರಲ್ಲ ಸರ್, ಯಾರು ಬರಲ್ಲ ಸರ್. ಸರ್ ಈಗ ನನಗೂ ಕೂಡ ಬರಲ್ಲ ಸರ್. ಸಿನಿಮಾನೇ ಚೆನ್ನಾಗಿರ್ಬೇಕು, ಅದೇ ಹೇಳ್ತಿದ್ರು. ಮತ್ತೆ ಕನ್ನಡದಲ್ಲಿ ಏನಂದ್ರೆ ನಮಗೆ ಸ್ವಲ್ಪ ಜಾಸ್ತಿ ವರ್ಡ್ ಆಫ್ ಮೌತ್ ಬೇಕು. ಬೇರೆ ಭಾಷೆಯಲ್ಲಿ ಆಲ್ರೆಡಿ ಆ ಕಲ್ಚರ್ ಡೆವಲಪ್ ಮಾಡಿದ್ರೆ ನಮ್ಮ ತಪ್ಪು ಸರ್ ಅದು. ನಾನು ಫಿಲ್ಮ್ ಮೇಕರ್ ಆಗಿ ಹೇಳ್ತಾ ಇರೋದು, ಆಡಿಯನ್ಸ್ ಆಗಿ ಹೇಳ್ತಾ ಇಲ್ಲ. ನನ್ನ ತಪ್ಪದು. ನನ್ನ ತಪ್ಪಿಗೆ ನಾನು ಅವ್ರನ್ನ ಬ್ಲೇಮ್ ಮಾಡಲ್ಲ. ನಾನು ಸರಿ ಮಾಡ್ಕೊಳ್ಳೋ ಪ್ರಯತ್ನವನ್ನ ಪಡ್ತೀನಿ ಕೂಡ. ಆದ್ರೆ ನಾನು ಒಂದು ಸಿನಿಮಾಗೆ ಹೋದಾಗ ಯಾವ ಭಾಷೆಯ ಸಿನಿಮಾ ಆಗಿರ್ಲಿ, ಚೆನ್ನಾಗಿಲ್ಲ ಅಂದ್ರೆ ನಾನು ಚೆನ್ನಾಗಿಲ್ಲ ಅಂತಾನೆ ಹೇಳೋದು ನನ್ನ ಫ್ರೆಂಡ್ಸ್ಗೆ. ನಾನು ಇಲ್ಲ ಇದು ಕನ್ನಡ ಅನ್ನೋ ಕಾರಣಕ್ಕೋಸ್ಕರ ನೋಡೋದ್ರೆ ನಾನು ಒಂದು ಸ್ನೇಹಕ್ಕೆ ಒಂದು ಮೋಸ ಮಾಡ್ದಂಗೆ ಆಗುತ್ತೆ. ಅಲ್ಲ, ಒಳ್ಳೆ ಊಟ, ಒಳ್ಳೆ ಸಿನಿಮಾ, ಎಲ್ಲೇ ಇದ್ರು ಕೂಡ, ಯಾವ ಕುಸಿನ್ ಆಗಿದ್ರು ಕೂಡ ಬನ್ನಿ ತಿನ್ನಿ ಅಂತಾನೆ ಹೇಳೋದು. ಹಾಗಾಗಿ ಇದು ಬೇರೆಯವರು ಎಳಿತಾ ಇದಾರೆ, ಬೇರೆಯವರು ಬೀಳಿಸ್ತಾ ಇದಾರೆ, ಅದೆಲ್ಲ ಸುಳ್ಳು. ಯಾಕೆಂದ್ರೆ ಒಂದು ಏರಿಯಾದಲ್ಲಿ ಒಂದು ಮಟನ್ ಬಿರಿಯಾನಿ ಒಳ್ಳೆ ವ್ಯಾಪಾರ ಬರ್ತಾ ಇದೆ ಅಂದ್ರೆ ಅವ್ನು ಮಟನ್ ಬಿರಿಯಾನಿನೇ ಸೇಲ್ ಮಾಡ್ತಾನೆ. ಇಲ್ಲ ಕರ್ಡ್ ರೈಸ್ ನಾಳೆಯಿಂದ ಹಾಕ್ಬೇಕು ಅಂತ ನಾವು ಹೇಳಕ್ಕಾಗಲ್ಲ. ಯಾವ್ದು ಸೇಲ್ ಆಗ್ತಿದೆ ಅದು ಹೋಗುತ್ತೆ. ನಮ್ ಸೇಲ್ ಆಗ್ತಿಲ್ಲ ಅಂದ್ರೆ ನಾವು ಸರಿ ಮಾಡ್ಕೊಳ್ಳೋಣ, ಹೇಗಾದ್ರೂ ಮಾಡಿ ನಾವು ದುಡಿಯೋಣ, ಬೇರೆಯವ್ರಿಗಿಂತ ಜಾಸ್ತಿ ಎಫರ್ಟ್ ಹಾಕೋಣ, ಅದಷ್ಟೇ ಮಾತ್ರ ಹೇಳ್ತೀನಿ. ನೀವು ಹೇಳಿದಂಗೆ
ನೀವು ಎಷ್ಟೇ ಫಾಲೋವರ್ಸ್ ಇರಿ, ಇದು ಬನ್ನಿ ಸರ್ ಬನ್ನಿ ಅಂದ್ರೆ ಬರಲ್ಲ. ಅವ್ರಿಗೆ ಗೊತ್ತು, ಅವ್ರಿಗೆ ಇನ್ನೊಬ್ಬ ಯಾರೋ ಹೇಳಿರ್ತಾನೆ ಅವ್ರ ಬೇಡ ಗುರು ಚೆನ್ನಾಗಿಲ್ಲ, ಬರೀ ದುಡ್ಡು ಕೊಟ್ಟು ಹಾಕ್ತಾನೆ ರಿವ್ಯೂ ಅಂತ. ನಾವೇ ಎಷ್ಟೋ ಜನ ಕೇಳಿರ್ತೀವಿ. ಜನ ದೇ ಆರ್ ಇಂಟೆಲಿಜೆಂಟ್, ದೇ ನೋ. 4 ಜನ ಥಿಯೇಟರ್ ಇದ್ದಾರೆ ಅಂದ್ರೆ ಆಲ್ರೆಡಿ ದೇ ಹ್ಯಾವ್ ಡಿಸೈಡೆಡ್ ಸಿನಿಮಾ ಯಾವ ತರ ಇದೆ ಅಂತ. ಸೊ ಇವ್ರು ಏನೇ ಕರೆದ್ರು ಕೂಡ ಅದು 4 ಜನಗೆ ಉಳ್ಕೊಳ್ಳುತ್ತೆ. ಅದು ಮಾಡಬೇಕು. ಮೊಸರನ್ನ ತಿನ್ನೋರ್ನೇ ಥಿಯೇಟರ್ ಕರಿಬೇಕು. ಮೊಸರನ್ನ ಮಾಡ್ಬೇಕಾದ್ರೆ ಮೊಸರನ್ನ ತರನೇ ಮಾಡ್ಬೇಕು. ಮಟನ್ ಬಿರಿಯಾನಿ ಮಾಡ್ಬೇಕಾದ್ರೆ ಸುಳ್ಳು ಹೇಳಿ ಲಾಸ್ಟಿಗೆ ಹಿಂಗ್ ಕೊಡಬಾರ್ದು ಅಷ್ಟೇ. ಅದೇ. ಥ್ಯಾಂಕ್ ಯು. ಏಕಮ್ ಅದು ಆನ್ಲೈನ್ ಇದೆ, ಹೌದು ಆನ್ಲೈನ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಸೊ ಥ್ಯಾಂಕ್ ಯು ಅಷ್ಟೇ.